ಈ ಮಣ್ಣು ಚಿನ್ನ ಎಲ್ಲೂ ನಾ ಕಾಣೆನಲ್ಲ ಇಂಥ ಅಂದ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಯಣ ಪ್ರತಿದಿನ. ಇವತ್ತಿನ ಪಯಣದಲ್ಲಿ ಮೊದಲನೇದಾಗಿ ನಾವು ನಿಮ್ಗೊಂದು ಕುತೂಹಲ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಅದು ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಇವತ್ತು ನಿಮ್ಗೆ ಒಂದು ಕುತೂಹಲಕಾರಿ ವಿಷಯ ಇದೆ ಹಾಗೂ ಒಳ್ಳೆ ಹಚ್ಚ ಹಸಿರಿಂದ ಕೂಡಿರೋ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಗೆ ಮುಂದೆ ಹೋಗ್ತಾ ಇದೇನೇನು ಅಂತ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಇದು ಬೆಂಗಳೂರು ಪಕ್ಕ ಇರೋ ಚಿಕ್ಕಮಂಗ್ಳೂರು. ನೀವು ಇದನ್ನ ನೋಡಿ ತುಂಬಾ ಖುಷಿ ಪಡ್ತೀರಾ. ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಹಾಗೆ ನಿಮ್ಗೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟಪಡ್ತೀನಿ. ನೀವು ನೋಡ್ಬೋದು ಈ ಕಡೆ ಇಲ್ಲಿ ಎಲ್ಲೆಲ್ಲ ಅಂತ ನೋಡಿ. ಸ್ನೇಹಿತರೆ, ಈ ಜಾಗ 5,000 ಸರಿಸುಮಾರು 5,000 ಎಕರೆ ಇರೋ ಗ್ರಾಸ್ ಲ್ಯಾಂಡ್. ಈಗ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಹೆಸರುಘಟ್ಟ. ಈ ಹೆಸರುಘಟ್ಟ ಜಾಗದಲ್ಲಿ ಇಂಥ ಒಂದು ಗ್ರಾಸ್ ಲ್ಯಾಂಡ್ ಇದೆ ಅಂತ ತಮ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಮರಗಳು ಬೆಳೆದಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಮರಗಳು ಬೆಳೆದಿಲ್ಲ. ಸೊ ಪ್ರಕೃತಿ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ. ಈ ಜನ್ಮ ನೂರಾರು ನಾ ತಾಳಿ ಬರುವೆ, ಈ ತಾಯಿ ಮಡಿಲಲ್ಲೇ ಮಗುವಾಗಿ ಇರುವೆ. ಈ ಜನ್ಮ ನೂರಾರು ನಾ ಬನ್ನೇರುಘಟ್ಟ ಆದ್ಮೇಲೆ ಕರ್ನಾಟಕದ 2ನೇ ಅತಿ ದೊಡ್ಡ ಗ್ರಾಸ್ ಲ್ಯಾಂಡ್ ಅಂದ್ರೆ ಹೆಸರುಘಟ್ಟ. ಇದು 2024ರಲ್ಲಿ ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಇದನ್ನ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದೆ. ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಕೆರೆ ಕಡೆಗೆ ನಮ್ಮ ಪಯಣ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಅತ್ಯಂತ ಮುಖ್ಯವಾದ ಮಾಹಿತಿ ಇದೆ. ಆ ಮಾಹಿತಿ ತಿಳ್ಕೊಂಡ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ಅದು ನಮ್ಮ ಏಷ್ಯಾದಲ್ಲೇ ಮೊದಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತ ಮುಂದಕ್ಕೆ ನೋಡೋಣ ಹೋಗಿ. ಈ ನೆಲ ನೋಡಿ ಸ್ನೇಹಿತರೆ, ಎಷ್ಟು ಕಪ್ಪಗಿದೆ. ಇಲ್ಲರ ಕಲ್ಲು ಮಣ್ಣು ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಕಬ್ಬಿನಾಂಶ ಈ ನೆಲದಲ್ಲಿ ಎಷ್ಟಿದೆ. ಹಾಗಾಗಿ ಇಲ್ಲಿ ಗಿಡ ಮರಗಳು ಇಲ್ಲಿ ಬೆಳೆದಿಲ್ಲ. ಈ ಗ್ರಾಸ್ ಲ್ಯಾಂಡ್ ಅಲ್ಲಿ ನೋಡಿ, ನೀವು ಎಷ್ಟು ಅತ್ಯಂತ ಆಲ್ಮೋಸ್ಟ್ 5,000 ಎಕರೆ ಇದೆ ಅಂತ ಹೇಳಿದ್ದೀನಿ ನಾನು ಆಗ್ಲೇನೆ. ಅತ್ಯಂತ ದೊಡ್ಡದಾದ ಜಾಗ ಇದು, ಈ ಗ್ರಾಸ್ ಲ್ಯಾಂಡ್. ಸ್ನೇಹಿತರೆ, ನಾ ಇಲ್ಲಿಂದ ಹೋಗ್ತಾ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನಂದ್ರೆ ಇಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಕವರ್ಸು ಬರೋ ಪ್ರವಾಸಿಗರು ಇದನ್ನ ಸ್ವಲ್ಪ ಅಚ್ಚುಕಟ್ಟಾಗಿ ನಿಮ್ಮ ವಸ್ತುಗಳು ಏನೇನು ತಂದಿರ್ತಾರೆ ಪ್ಲಾಸ್ಟಿಕ್ ಐಟಮ್ಸ್ನ ಅದನ್ನೆಲ್ಲ ಇಲ್ಲಿಂದ ತಗೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇನ್ನೂ ಹೆಚ್ಚಿನ ಜನ ಇಲ್ಲಿ ಬಂದಾಗ ಇದು ನೋಡಕ್ ನೀಟಾಗಿರ್ಬೇಕು. ಹಾಗೆ ನಾವು ಪರಿಸರನ ನಾವು ಎಷ್ಟಾಗುತ್ತೋ ಚಿಕ್ಕದಾಗಿ ನಮ್ಮ ಕೈಲಾದಷ್ಟು ಮೇಂಟೈನ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅರಳೆ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಸ್ನೇಹಿತರೆ, ಬನ್ನಿ ಇಲ್ಲಿಂದ ನಾನು ಹೆಸರುಘಟ್ಟ ಅಲ್ಲೇ ಕಡೆ ಕರ್ಕೊಂಡು ಹೋಗ್ತೀನಿ. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಮಾತುಂಗ ಭದ್ರೆ ಹರಿಯುತಿಹಳು ಇಲ್ಲಿ ಮಾನವನ ಪಾಪವನ್ನು ತೊಳೆವ.
ನೋಡಿ ಸ್ನೇಹಿತರೆ, ಇದು ಹೆಸರುಘಟ್ಟ ಕೆರೆ. ಕೃಷ್ಣದೇವರಾಯರು ಕಾಲವಾದ ನಂತರ ಅವರ ಸಹೋದರನಾದ ಅಚ್ಯುತರಾಯರು ಈ ಹೆಸರುಘಟ್ಟ ಕೆರೆ, ಈಗಿನ ಹೆಸರು ಹೆಸರುಘಟ್ಟ ಕೆರೆ, ಮುಂಚೆ ಇದನ್ನ ಶಿವನ ಸಮುದ್ರ ಅಂತ ಅಚ್ಯುತರಾಯರು ಇರೋ ಕಾಲದಲ್ಲಿ ಇಟ್ಟಿದ್ರು. ವಿಜಯನಗರದ ಸಾಮ್ರಾಜ್ಯ ದೊರೆಗಳಾದ ಆಗಿನ ಅಚ್ಯುತರಾಯರು ನಮ್ಮ ನಂದಿ ಬೆಟ್ಟದಿಂದ ಸುಮಾರು 180 ಕೆರೆ, ನಾನು ಕೇಳ್ಪಟ್ಟಿದ್ದೀನಿ, ಈ 180 ಕೆರೆಗಳ ನೀರನ್ನ ಇಲ್ಲಿ ಸಂಗ್ರಹಣೆ ಮಾಡ್ಬೋದು ಅಂತ ಅವಾಗ ಇಲ್ಲೊಂದು ಜಲಾಶಯ ಕಟ್ಟಕ್ಕೆ ಅಡಿಪಾಯನ ಹಾಕಿದ್ರು. ನೋಡಿ ಸ್ನೇಹಿತರೆ, ಈ ಕೆರೆ ಮಹತ್ವನ ಹೇಳ್ಬಿಡ್ತೀನಿ ಶಾರ್ಟ್ ಆಗಿ. ಅಚ್ಯುತರಾಯರ ಕಾಲದಲ್ಲಿ ಇಲ್ಲಿ ಅರ್ಕಾವತಿ ನದಿಗೆ ಅಡ್ಡಲಾಗಿ ಇಲ್ಲಿ ಅಣೆಕಟ್ಟನ್ನ ಕಟ್ತಾರೆ. ಮೈಸೂರಿನ ಮಹಾರಾಜರು ಆಡಳಿತಕ್ಕೆ ಇದು ಒಳಪಟ್ಟಾಗ ಮೈಸೂರಿನ ಮಹಾರಾಜರಾದ 10ನೇ ಚಾಮರಾಜೇಂದ್ರ ಒಡೆಯರು ನಮ್ಮ ಭಾರತದಲ್ಲಿ ಎಲ್ಲಾ ಇದರಲ್ಲೂ ಅವರೇ ಮೊದಲಿಗರು, ಪ್ರಥಮ ಏನೇ ಸ್ಥಾಪನೆ ಮಾಡಿದ್ರು ನಮ್ಮ 10ನೇ ಚಾಮರಾಜೇಂದ್ರ ಒಡೆಯರು ಪ್ರಥಮದಲ್ಲಿ ಇರ್ತಾರೆ. ಇದರಲ್ಲೂ ಅವರು ಮೊದಲಿಗರು. ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಜಲಾಶಯದ ನೀರನ್ನ ಬೆಂಗಳೂರಿಗೆ ನೀರು ತಲುಪಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂದ್ರೆ, ಆಗಿನ ಕಾಲದಲ್ಲಿ ನಮ್ಗೆ ಇನ್ನು ಕರೆಂಟ್ ಉತ್ಪಾದನೆ ಇರಲಿಲ್ಲ. ಹಾಗಾಗಿ ಇಲ್ಲಿಂದ ಗ್ರಾವಿಟಿ ಫ್ಲೋ ಮಾಡ್ತಾರೆ. ಇಲ್ಲಿಂದ ಸರಿಸುಮಾರು ಒಂದು 5-6 ಕಿಲೋಮೀಟರ್ ತಬರನಹಳ್ಳಿ ಅಂತ ಇದೆ, ಅಲ್ಲಿವರೆಗೂ ಗ್ರಾವಿಟಿ ಫ್ಲೋ ಅಲ್ಲಿ ಇಲ್ಲಿ ನೀರನ್ನ ಸರಬರಾಜು ಮಾಡ್ತಾರೆ. ಅಲ್ಲಿಂದ ಡೀಸೆಲ್ ಯಂತ್ರಗಳ ಮುಖಾಂತರ ಬೆಂಗಳೂರಿಗೆ ನೀರು ತಲುಪಿಸೋದಿಕ್ಕೆ ಪ್ಲಾನ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಅಂತ ಕಾಲದಲ್ಲಿ ಟೆಕ್ನಾಲಜಿ ಇಲ್ದಿರೋಂಥ ಕಾಲದಲ್ಲೂ ಎಂತ ಯೋಜನೆಗಳನ್ನ ಕೈಗೊಳ್ತಾರೆ ನಮ್ಮ ಮಹಾರಾಜರು. ನೀವು ಹಾಗಾಗಿ ಈ ಕೆರೆ ಮಹತ್ವನ ಎಷ್ಟು ಒಳಗೊಂಡಿದೆ ಅಂತ ನೀವು ತಿಳ್ಕೊಬಹುದು. ನೋಡಿ ಸ್ನೇಹಿತರೆ, ಹೆಸರುಘಟ್ಟ ಕೆರೆಯಿಂದ ಗ್ರಾವಿಟಿ ಫ್ಲೋ ಆಗಿ ಇಲ್ಲಿ ತಬರಣಹಳ್ಳಿ, ಇಲ್ಲಿಂದ ಪಂಪಿಂಗ್ ಹೌಸು ನಮ್ಮ ಬೆಂಗಳೂರಿಗೆ ಹೋಗೋದಕ್ಕೆ ಇಲ್ಲಿಂದ ಚಾನಲ್ ಮಾಡಿದ್ದಾರೆ. ತಬರಣಹಳ್ಳಿಯಿಂದ ಸುಮಾರು 1 ಕಿಲೋಮೀಟ್ರ್ ಮುಂದೆ ಬಂದರೆ ವಾಟರ್ ಪಂಪಿಂಗ್ ಪ್ಲ್ಯಾಂಟ್ ನೋಡ್ಬೋದು. ಆದರೆ ನಮಗೆ ಅಲ್ಲಿ ಅನುಮತಿ ಇಲ್ಲ. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಯಣ ಮುಂದಿನ ಸಂಚಿಕೆಯಲ್ಲಿ. ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಹಕ್ಕ ಬುಕ್ಕರಾಳಿ ಭವ್ಯತೆಯನು ತಾಯಿ, ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆ.